ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಸೊ ಇವಾಗ ನಾವು ಎದ್ದು ಬಟ್ಟೆ ತೊಳೆದು ನೆಲ ಒರೆಸಿ ನನ್ನ ಮಗ ಒಂದು ಕಾಫಿ ಕೊಟ್ಟು ನಾನು ಈ ಕಾಫಿ ಕುಡಿಯೋಣ ಅಂತ ಬಂದೀನಿ. ಇವತ್ತೊಂದು ಏನೋ ಒಂದು ತಿಂಡಿ ಮಾಡ್ತಿದ್ದೀನಿ, ಏನಂತ ಆಮೇಲೆ ತೋರಿಸ್ತೀನಿ. ಓಕೆ, ಬೀಜ ಅಲ್ಲ ಖರ್ಜೂರ, ಅದ್ರೊಳಗಿರೋದು ಬೀಜ. ಸ್ಪೆಷಲ್ ತಿಂಡಿ ಮಾಡ್ತೀನಿ ಅಂದಿದೆ. ಏನು ಮಾಡಿದ್ದೀನಿ ಬನ್ನಿ ನೋಡಿ ಫ್ರೆಂಡ್ಸ್. ಚಿತ್ರಾನ್ನ ಏನು ಮಾಡಲು ಹೋಗಿ ಏನು ಮಾಡಿದೆ ನೀನು ಆಗಿದೆ ನನ್ನ ಪರಿಸ್ಥಿತಿ. ಇವತ್ತು ನಾನು ಏನೋ ಮಾಡೋಕೆ ಹೊರಟಿದ್ದೆ, ಅದನ್ನು ಮಾಡಲಿಲ್ಲ. ಲಾಸ್ಟಿಗೆ ಚಿತ್ರಾನ್ನಕ್ಕೆ ಬಂದೆ ಅಷ್ಟೇ. ಬಿಸಿ ಆಯ್ತು ಮಗನೇ, ತಣ್ಣಗಾಗುತ್ತೆ. ಬಿಸಿ ಇಲ್ಲ. ಅವನು ಏನು ಗೊತ್ತಾ, ನನ್ನ ಬಾಯಿಂದ ಕೇಳೋದು ಫಸ್ಟ್ ಬಿಸಿ ಆಯ್ತಾ ಅಂತ. ನಾನು ಇಲ್ಲ ಅಂದರೆ ಸಾಕು, ಅದಿಲ್ಲ. ಆ ಬಿಸಿ ಇದ್ದು ಬಿಸಿ ಇಲ್ಲ ಅಂದರೆ ಸಾಕೊಂಡಿದ್ದು ಅಷ್ಟೇ. ಆ್ಯಕ್ಚುಲಿ ಈಗ ಊಟ ಆಗಿ ಕುತ್ಕೊಂಡಿದ್ದೀವಿ. ನಾನು ಬೆಳಗ್ಗೆ ಚಿತ್ರಾನ್ನ ತಿಂದ. ಜೋಳ ತಂದಿದ್ರು, ಅದ್ರದ್ದು ನಾ ಆ್ಯಕ್ಚುಲಿ ಜೋಳದ ಫ್ರೈ ಮಾಡಿ ಬೆಳಗ್ಗೆ ತಿಂಡಿ ಮಾಡೋಣ ಅಂತಿದ್ದೆ. ಅದು ತುಂಬ ಚಿಗುರಿತ್ತು, ಬಿಡ್ಸೋಕ್ಕೆ ಬೇರೆ ಆಗ್ತಿರಲಿಲ್ಲ, ಸಾಕಾಗಲ್ಲ ಅಂತ ಬೇಯಿಸಿದೆ. ಅರ್ಧ ಬೇಯಿಸಿ ಅರ್ಧ ಫ್ರೈ ಮಾಡಿಕೊಟ್ಟಿದ್ದೆ, ಎಲ್ಲ ತಿಂದ. ಈಗ ಜ್ಯೂಸ್ ಅದೇ, ನಿನ್ನೆ ಅಷ್ಟು ಸ್ಟ್ರಾಬೆರಿ ಒಂದೇ ಸತಿ ತಿನ್ಕೊಡಾನೆ. ನಿನ್ನೆ ಒಂಚೂರು ಜ್ಯೂಸು ಮಾಡ್ಕೊಟ್ಟಿದ್ವಿ, ಸ್ಟ್ರಾಬೆರಿ 3 ಸ್ಟ್ರಾಬೆರಿ ಎತ್ತಿಟ್ಟಿದ್ವಿ ಇವನಿಗಂತಾನೆ. ಬೆಳಗ್ಗೆ ಜ್ಯೂಸ್ ಮಾಡ್ಕೊಂಡು ಅದೊಂದು ರಾತ್ರಿ ನೋಡಿ ಫ್ರಿಜ್ ಓಪನ್ ಮಾಡ್ಕೊಂಡು ಅದು ಫುಲ್ ಎಲ್ಲ ಖಾಲಿ ಮಾಡಿದ್ದಾನೆ. ಇದು ಜ್ಯೂಸು ಅಂತ ನೋಡಿ, ಒಳಗೆ ನೋಡಿ ಅಲ್ಲಿ ನಾಚಿಕೆ ಬೇರೆ. ಮೊಬೈಲೇ ತೊಳ್ತದಾನೆ. ಕೊಂಡಲ್ಲಿ ನೀರು ಹೊನೆ ಹಾಕಿದ್ದೀವಿ. ನಿನ್ನೆ ಸ್ಟ್ರಾಬೆರಿ ತಿಂಡಿ ಮಾಡೋದಕ್ಕೆ ಶೀತಾಗೋಗ್ಯದ. ಇವತ್ತು ದುಃಖನಾಗಿದ್ದಾನೆ ಅಂತ ಅವಳು ಅಳ್ತದಾನೆ. ಸ್ವಲ್ಪ ತಿಂದಲ್ಲ ಅಳಕ್ಕೆ ಶುರು ಮಾಡಿದ್ದು. ನನ್ನ ಮಗನಿಗೆ ಜ್ಯೂಸು ಅಂಗಡಿಯಿಂದ ಬುಕ್ ಮಾಡಿಲ್ಲ, ಮೊದಲೇ ಶೀತ ಆಗಿದೆಯಾ, ಸೊ ಅದಕ್ಕೆ ಹಾಲು ಖರ್ಜೂರ ಹಾಕಿ ಮಾಡಿಕೊಡ್ತಾ ಇದ್ದೀನಿ. ಈಗ ನೋಡೋಣ ಕುಡಿತಾನ ಇಲ್ಲ ಅಂತ. ಖರ್ಜೂರ ಜ್ಯೂಸ್ ಬೇಡ ಅಂತಿದ್ದಾನೆ, ನೋಡೋಣ ಕುಡಿಬಹುದು ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಹೆಲ್ತಿಗೆ ಒಳ್ಳೆಯದ. ಸೊ ಹಾಗಾಗಿ ಕೋಲ್ಡ್ ಆಗಿದೆ, ಇಲ್ಲಾಂದರೆ ಬುಕ್ ಮಾಡ್ಬೋದಿತ್ತು. ನಿನ್ನೆನೇ ಸ್ಟ್ರಾಬೆರಿ ತಿಂದು ಮೂಗಲ್ಲಿ ಇಳಿಸ್ತಿದ್ದಾನೆ. ಜ್ಯೂಸ್ ಮಾಡಿದೆ, ಕುಡ್ದ. ಈಗ ಒಂದು ಸ್ವಲ್ಪ ಉಳಿಸಿದ, ಅದಕ್ಕೆ ಸ್ವಲ್ಪ ಹಾಲು ಹಾಕಿಟ್ಟಿದ್ದೀನಿ. ಆ್ಯಕ್ಚುಲಿ ಈಗ ಬೇರೆ ಕಲರೇ ಬಂದಿತ್ತು, ಈಗ ಹಾಲು ಹಾಕೋದ್ಮೇಲೆ ಈ ಕಲರ್ ಬಂದಿದೆ. ಸ್ವಲ್ಪ ಹಾಲು ಹಾಕಿದ್ರೆ ಬೇರೆ ಕಲರ್ ಇರುತ್ತೆ, ಜಾಸ್ತಿ ಹಾಕೋದ್ರೆ ಈ ಥರ ಬರುತ್ತೆ. ಸ್ವಲ್ಪ ನೀರು ಮಾಡಿಟ್ಟಿದ್ದೀನಿ ಈಗ ಹಾಲು ಹಾಕಿ. ಅವಾಗ ಸ್ವಲ್ಪ ಗಟ್ಟಿನೇ ಕೊಟ್ಟಿದ್ದೀನಿ. ನೋಡೋಣ, ಸ್ವಲ್ಪ ಅರ್ಧ ಲೋಟ ಕೊಟ್ಕೊಟ್ಟಿದ್ದಾನೆ, ಅರ್ಧ ಲೋಟ ಇಟ್ಟಿದ್ದಾನೆ. ಎಷ್ಟು ಶಿಸ್ತಿನ ಸಿಪಾಯಿ ಹುಡುಗನ ಥರ ತಿಂತ ಕೂತಾನೆ ಮದ್ದೆ ಇದ್ದಾರೆ. ಹೋಯ್ ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಕಾಫಿ ಕುಡಿತಾ ಇದ್ದೀನಿ. ಟೈಮಿಂಗ್ ಬಂದುಬಿಟ್ಟು 5 o'clock ಅಂತ ಬಂತು. ಸಾರಿ 5 ಅಲ್ಲ 6. ನಾನಿನ್ನು 5 ಅಲ್ಲೇ ಇದ್ದೀನಿ. 5:40. ಇದೊಂದು ಯಾವಾಗ ನೋಡ್ರು ಹೊರಗೆ ಬಂದಿರುತ್ತೆ. ಉದ್ದ ಮಾಡಿಸ್ಕೊಂಡ್ರು ಕಷ್ಟ, ಕುಳ್ಳ ಮಾಡಿಸ್ಕೊಂಡ್ರು ಕಷ್ಟ. ಊಟ ಆಗಿ ಹಾಸಿಗೆ ಹಾಸ್ತಾ ಇದ್ದೀನಿ. ಆ್ಯಕ್ಚುಲಿ ಅವನು ಮಧ್ಯಾಹ್ನ ಬೇಗ ಮಲಗಿದ್ದಾನೆ. ಮಧ್ಯಾಹ್ನ 2 ಗಂಟೆ ಒಳಗೆ ಮಲಗಿದ್ದಾನ. ಅವನೊಂದು ಚಪಾತಿ ತಿಂದ ಅಷ್ಟೇ. ಚಪಾತಿ ಅಂದರೆ ಸಣ್ಣದು, ಹಾಲಿಗೆ ಹಾಕಿ ತಿಂದ ಅಷ್ಟೇ. ಆವಾಗಲೇ 7:30ಗೆ ತಿಂದಾನೆ. ಈಗ ಗಂಟೆ 8:30, 9 ಆಗ್ತಾ ಮಾಡ್ತು. ಊಟ ಮಾಡಿದ್ರೆ ಮಾಡಲಿಲ್ಲ, ಶೀತ ಬೇರೆ ಆಗಿದೆ. ಸಿರಪ್ ಹಾಕ್ತೆ. ಸೊ ಈಗ ಮಲಗಬೇಕು ನೋಡಿ. ಹಾಸಿಗೆ ಹಾಸಕ್ಕೆ ಬಿಡ್ತಾ ಇಲ್ಲ ನೋಡಿ. ಅವನಿಗೆ ನಿದ್ದೆ ಬರ್ತಿರೋದು ನನಗಿಂತ ಬೇಗ, ಅವನೇ ಬಿಡ್ತಾ ಇಲ್ಲ. ಏನು ಮಾಡೋದು ಹೇಳಿ ಇಂಥ ಹುಡುಗಂಗೆ. ಹಾಕಳಿಸ್ತಾನೆ ಮತ್ತೆ. ಫ್ರೆಂಡ್ಸ್, ಮಲ್ಗಕ್ಕೆ ಹೋಗ್ತಾಯಿದ್ದೀನಿ. ಓಕೆನಾ, ಬಾಯ್, ಗುಡ್ ನೈಟ್. ಬೆಳಗ್ಗೆ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು ಆಲ್. ಬಾಯ್ ಬಾಯ್. ಹಾಂ ಅಮ್ಮ, ಹಾಂ.